ದಿಲ್ ದಕದೇಕೋ ದಿಲ್ ದಕದೇಕೋ ದಿಲ್ ದಕದೇಕೋ ಜಿ ಮುಂದುವರಿತಾ ಇದೆ ಸರ್. ಏನ್ ಸರ್ ನೀವು ಆಶಾ ಪರೇಖ್ ಅವರು ಬರ್ತಾರೆ ಅಂತ ನೀವು ಕಾಯ್ತಾ ಇದ್ದೀರಾ, ನಾನು ಕಾಯ್ತಾ ಇದ್ದೀನಿ. ರೈಟ್ ಶ್ರೀನಾಥ್ ಸರ್, 16 years ಇಂದ ನೀವು ಇಷ್ಟು ಲಾಯಲ್ಟಿ ಫಾರ್ ಅ ಸ್ಟಾರ್. ನಾವು ಫ್ಯಾಂಟಾಸ್ಟಿಕ್ ಸರ್. ಏನು ಸರ್ ಏನಾಗಲ್ಲ, ಒಂಥರ ಇಟ್ಸ್ ಎ ಟ್ರೂ ಹಾರ್ಟ್ ಗಿವಿಂಗ್. ದಿಲ್ ದೇಕದೇಕೋ ದಿಲ್ ದಕದೇಕೋ ದಿಲ್. ಸರ್ ನಮ್ಮ ಪುಣ್ಯ ಸರ್, ನಿಮಗೆ ಆಶಾ ಪರೇಖ್ ಅವ್ರು ಹಿಂಗಂದ್ರು ಬಾಂಬೆಗೆ ಹೋದ್ರು, ಬೈಕ್ ಅಂತಾರೆ ಕ್ಯಾಥರಿನ್ ಹೆಬ್ಬನರ್ ಹಿಂಗ್ ಮಾಡ್ಬಿಟ್ಟಿದ್ರು, ನೀವು ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬಿಟ್ಟಿದ್ರೆ ಏನ್ ಗತಿ ಸರ್ ಅಲ್ವಾ ಸರ್? ಏನೇನೋ ಆಗೋಗ್ತಿತ್ತು. ರೈಟ್ ಸರ್, ಸಿನಿಮಾ ಹೀರೋ ಆಗ್ಬೇಕು ಅಂತ ಹೈಸ್ಕೂಲ್ ಡೇಸ್ ಅಲ್ಲಿ ಇತ್ತಂತೆ, ನಿಜಾನ? ಒಂದ್ ದಿವಸ ಸ್ಕೂಲ್ಗೆ ಹೋಗ್ತಿದ್ದೆ, ಯಾವನೊಬ್ಬ ಏನೇ ಹಾಕೊಂಡಿದ್ದ, ಏನೋ ಅಂಟಿಸ್ತಾ ಇದ್ದ. ನಾನು ಏನು ಅಂಟಿಸ್ತಾ ಇದ್ದಾನೆ ಅಂತ ಹಿಂಗೆ ನೋಡ್ತಾ ಇದ್ದೆ. ಅವನ್ನೆಲ್ಲ ಹಾಕ್ಬಿಟ್ಟು ಹಿಂಗೆ ತಿರ್ಸಿ ಹಿಂಗೆ ಅಂಟಿಸ್ದ, ಮಕ್ಕಳೆಲ್ಲ ಇತ್ತು. ರೀ ಅದೇನ್ರಿ ಅದು ನೀವು ಅಂಟಿಸ್ತಾ ಇರೋದು ಅಂದೆ. ಅಬೌಟ್ 6-7 hours ಇದು ಸಿನಿಮಾದು ಅಂತ. ಅವ್ರು ಯಾರು ಅಂದೆ. ಹೀರೋ ಕಣ ಅಂದ. ಒಂದು ದಿವಸ ನಂದು ಅದೇ ಥರ ಬರುತ್ತೆ ರೀ ಫೋಟೋ ಅಂದೆ. ದಬ ಕೇಳಿದ ಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹೋಗೋ ಮುಂದೆ ಏನೋ ಆಸೆ ಪಡ್ತಾ ಕೂತಿದೆ ಅಂದ. ಏನು ಹೊಡಿತಾನೋ ಇವನು ಅಂತ ಅದನ್ನೇ ನೋಡ್ಕೊಂಡು ಹೋದೆ. ಸ್ಕೂಲ್ಗೆ ಹೋಗ ಬರ ಆ ಪೋಸ್ಟ್ ನೋಡ್ತಾ ಇದ್ದೆ. ಆ ಪೋಸ್ಟ್ ನೋಡುವಾಗಲೆಲ್ಲ ಆ ಮುಖ ಹೊಟ್ಟೋಗೋದು, ನನ್ನ ಮುಖನೇ ಅಲ್ಲಿ ಜ್ಞಾಪಕ ಬರ್ತಾ ಇತ್ತು. ಪಕ್ಕದಲ್ಲಿ ಆಶಾ ಪರೇಖ್. ಆಮೇಲೆ ಆಶಾ ಪರೇಖ್ ಜೊತೆ ಕನಸು ಅದೇನೇನು. ಅವ್ರು ಯಾವುದೇ ಹಾಡಿರಲಿ, ಯಾವುದೇ ಸಿನಿಮಾ ಇರಲಿ, ಹೀರೋ ಹೊಟ್ಟೋಗೋನು ಅದು ನನ್ನ ಮುಖ ಬರೋದು, ಆ ಥರ ಇತ್ತು. ವಾವ್. ಆ ಆಸೆ ಅನ್ನೋದು ಅಲ್ಲೇ ಬಂದಿತ್ತು. ಅಂಡ್ ಬಹಳ ಅಫ್ಕೋರ್ಸ್ ನೀವೇ ಹೇಳಿದ್ರಿ, ನಿಮ್ಗೆ ಈ ಸಿನಿಮಾದಲ್ಲಿ ಆಸಕ್ತಿ ಇದೆ ಅಂತ ಅರ್ಥ ಮಾಡ್ಕೊಂಡು ನಿಮ್ಮ ಫಾದರೇ ನಿಮ್ಗೆ SJP ಅಲ್ಲಿ ಸೇರಿಸ್ತಾರೆ. ನಿಮ್ಗೆ ಸಿನಿಮಾದಲ್ಲಿ ಆಸಕ್ತಿ ಇದೆ, ಇಲ್ಲಿ ಸಿನಿಮಾ ಕಲಿಸ್ಕೊಡ್ತಾರೆ, ಅಲ್ಲಿ ಹೋಗು ಅಂತ ಕಳಿಸ್ತಾರೆ. ಬಟ್ ಆ ಕಾಲದಲ್ಲಿ SJP ಕಾಲೇಜ್ ಸರ್, ಆ ಟೈಮಲ್ಲಿ ಸಿನಿಮಾ ಎಲ್ಲ ನಮ್ಮ ಕನ್ನಡ ಸಿನಿಮಾ ಎಲ್ಲ ಚೆನ್ನೈಯಲ್ಲಿ ನಡೀತಾ ಇತ್ತಲ್ವಾ? ಇತ್ತು. ಬಟ್ ಆ ಟೈಮಲ್ಲಿ ಇಲ್ಲಿ ಸಿನಿಮಾ ಸ್ಕೂಲ್ ಒಂದಿತ್ತು. ಸ್ಕೂಲ್ ಇತ್ತು. ಅಯ್ಯೋ ದೊಡ್ಡ ವಿಶ್ವೇಶ್ವರಯ್ಯ ಅವ್ರ ಕಲ್ಪನೆ ಅದು. BK ಮೂರ್ತಿ ಹೆಸರು ಕೇಳಿದ್ಯಲ್ಲಪ್ಪ? ಹೌದು, ಸಿನಿಮಾಟೋಗ್ರಾಫರ್. ಅವ್ರು ಓದಿದ್ದಲ್ಲೇ, ಅವರಿಂದ ಶುರು ಆಯ್ತು. ಸೊ ಅದೊಂಥರ ಬಹಳ ಚೆನ್ನಾದ ಇನ್ಸ್ಟಿಟ್ಯೂಷನ್. ಅಂಡ್ ನೀವು ಸೇರಿದಲ್ಲಿ ಸಿನಿಮಾಟೋಗ್ರಫಿ ಓದಕ್ಕೆ? ಸಿನಿಮಾಟೋಗ್ರಫಿಗೆ ಸೇರಿದೆ. ಮೊದಲನೇ ದಿವಸ ಕ್ಲಾಸ್ ಕೂತ್ಕೊಂಡು ನಮ್ಮ ಮೇಷ್ಟ್ರು ಟೈಮ್ ಟೇಬಲ್ ಬರ್ಕೊಳ್ಳಿ ಅಂದರು. Physics 1, Physics 2, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಆ ಮೊಮೆಂಟಲ್ಲಿ ಡಿಸೈಡ್ ಮಾಡಿದೆ, ಯಾವಾಗ ನಾ ಪಾಸ್ ಮಾಡೋದು ಮೊದಲನೇ ವರ್ಷನ. 3 ವರ್ಷದ ಡಿಪ್ಲೊಮಾ ಅಂತಾರೆ, ಇಲ್ಲಿ ಎಷ್ಟು ವರ್ಷ ಹೇಳ್ಬೇಕಾಗುತ್ತೋ, ನಮ್ಮಪ್ಪಂಗೆ ಏನೇನು ಹೇಳಬೇಕಾಗತ್ತೆ ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ಬಟ್ ಒಂದಂತೂ ಡೆಫ್ರೆಂಟ್ ಆಗಿತ್ತು, ಮೊದಲನೇ ಸಲ ಅಂತ ನಾನಂತೂ ಪಾಸ್ ಆಗಲ್ಲ, ಗ್ಯಾರಂಟಿ. ಸರಿ, ಬೆಳಗ್ಗೆ 8 ಗಂಟೆ ಕ್ಲಾಸ್ ಶುರು ಆಗೋದು. 8 to 9, 9 to 10 ಕ್ಲಾಸ್ ಆದಮೇಲೆ 10 to 11 ಯಾರು ಕ್ಲಾಸಲ್ಲಿ ಹುಡುಗರೇ ಇರ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಎಲ್ಲ ಈಚೆ ಬಂದ್ರಪ್ಪ ನೀವು ಅಂತ. ಯಾಕೆಂದರೆ ಆ ಪಾಲಿಟೆಕ್ನಿಕಲ್ ಮುಂದೆ ಕಾಂಪೌಂಡ್ ಇತ್ತು, ಆ ಕಾಂಪೌಂಡ್ ಮೇಲೆ ಕೂತ್ಕೋಬೇಕು. 10 to 11 ಮಹಾರಾಣೀಸ್ ಕಾಲೇಜ್ ಹುಡುಗಿಯರೆಲ್ಲ ಹೋಗ್ತಾರೆ, ಅವರನ್ನು ನೋಡ್ತಾ ಕೂತ್ಕೋಬೇಕು. ಬಟ್ ಒಂದೇ ರೂಲ್ಸು, ಯಾರು ಹುಡುಗಿಯನ್ನು ರೇಗಿಸ್ಬಾರ್ದು, ವಿಷಲ್ ಹೊಡಿಬಾರ್ದು, ಸುಮ್ಮನೆ ನೋಡ್ತಾ ಇರಬೇಕು. ಮಾತಾಡೋಕೆ ಆಸೆನ ಧೈರ್ಯವಾಗಿ ಹೋಗಿ ಮಾತಾಡಿಸು, ಹೊಡಿತಾರೆ ಹೊಡ್ಸ್ಕೊಂಬಂದ್ಬಿಡು, ಬಟ್ ವಿಷಲ್ ಹಾಕಿದ್ರೆ ಬಡಿತೀನಿ ಅಂತ. ಸೊ 10 to 11 ಕ್ಲಾಸಲ್ಲಿ ಕೂತಿರೋ ಮೇಷ್ಟ್ರು ಬಂದ್ರಪ್ಪ ಕಾಯ್ತಾ ಇದ್ದೀವಿ ಅಂತ. ಈಗ ಬರಲ್ಲ ಮೇಷ್ಟ್ರೆ ಅಂತ ನಾವು ಹಿಂಗೆ ಕೂತಿದ್ವಿ. ಕೊನೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ವಿತ್ ಮೇಷ್ಟ್ರು ನಾವು 10 to 11, 11 to 12 ಕ್ಲಾಸ್ ಇದನ್ನು ಕ್ಯಾನ್ಸಲ್, 1 to 2, 2 to 3 ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ಮಹಾರಾಣಿ ಬ್ರೇಕ್. ನಾನೇ ಬೇಕೇ ಫ್ಯಾಂಟಾಸ್ಟಿಕ್. ಅದು ಹೆಂಗೆ? ಸರಿ, ನಿಮ್ಮ SJP ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳ್ತಾ ಕೇಳಿ. ಶ್ರೀನಾಥ್, ನಾವು ಇಲ್ಲೇ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಿದ್ದು, ಕ್ಲಾಸಿಕ್ ಚಕ್ಕರ್ ಹೊಡಿತಿದ್ದು ಎಲ್ಲ ಜ್ಞಾಪಕ ಇದೆಯಾ ನಿಂಗೆ? ಅರೆ ಸಬ್ಜೆಕ್ಟು ಮೋಷನ್ ಪಿಕ್ಚರ್ ಟೆಕ್ನಾಲಜಿ ನಮ್ಮದು ಒಂದು. ಶ್ರೀನಾಥ್ ಆ ಮೋಷನ್ ಪಿಕ್ಚರ್ ಟೆಕ್ನಾಲಜಿ, ಅಲ್ಲಿ ಕ್ಯಾಮ್ರಾ ಆಪರೇಷನ್ನು ಮಾಡ್ತಾಯಿದ್ದೆ. ನಮ್ಮ ಸ್ಟೂಡೆಂಟ್ ಆಗಿದ್ದಾಗ ಅವನು ಭಾಳ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್ ಆಗಿದ್ದ. ಟೆಕ್ನಿಕಲ್ ಸೈಡ್ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಹಂಗೆ ನೋಡೋಕೆ ಹೋದರೆ ನೀನು ನನಗಿನ್ನ 1 ವರ್ಷ ಸೀನಿಯರೇನೆ. ಆಮೇಲೆ ನನ್ನ ಕ್ಲಾಸ್ಮೇಟ್ ಆದೆ, ಆಮೇಲೆ ನನ್ನ ಜೂನಿಯರ್ ಆದೆ. ಅಲ್ಲಿಗೆ ಬರೋರಿಗೆಲ್ಲ ಅಣ್ಣ, ಹೋಗೋರಿಗೆಲ್ಲ ತಮ್ಮ ಆಗಿದ್ದೆ ನೀನು. ಶ್ರೀನಾಥ್, ನಿಮಗೆ ಜ್ಞಾಪಕ ಇದೆಯಾ? ಅವಾಗ ನಾವು ತುಂಬ ಜನ ಲೇಡೀಸ್ ಇದ್ವಿ. ಚಿತ್ರಾನ್ನ ನೀವು ಹಾಫ್ ಟಿಕೆಟ್ ಅಂತ ಇದ್ರಿ, ಅವಳು ಡಬಲ್ ಟಿಕೆಟ್ ಅಂತ ರೇಗಿಸ್ತಾ ಇದ್ಲಲ್ವಾ?
ಕ್ಯಾಂಟೀನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು 1 ಅಥವಾ 2 ಟಿಕೆಟ್ ತೊಗೊತಾ ಇದ್ವಿ. ತಗೊಂಡು ಒಂದು 5-6 ಜನ ಫ್ರೆಂಡ್ಸು ಅದೇ ಟಿಕೆಟಲ್ಲಿ ಎಲ್ಲರೂ ತಿಂಡಿ ತಿಂತಾ ಇದ್ವಿ. ಹೇಗಪ್ಪ ಅಂತ ಹೇಳಿದ್ರೆ ಒಂದು ಟಿಕೆಟ್ ತೋರಿಸು, ಅವನು ಕೌಂಟ್ರಲ್ಲಿ ನಿಂತ್ಕೊಳ್ಳೋನು, ನಾನು ಅಲ್ಲಿ ಕೊಡೋ ಕಡೆ ನಿಂತ್ಕೊಂಡೆ ಅವನಿಗೆ ತಿಂಡಿ ಕೊಡು ಇವನಿಗೆ ತಿಂಡಿ ಕೊಡು ಅಂತ ಹೇಳ್ತಾ ಇದ್ದೆ. ಅವನು ಟಿಕೆಟಲ್ಲಿ ತೋರಿಸ್ತಾ ಇರೋನು ಅಷ್ಟೇ. ಭೂತನ ಮ್ಯಾಗ ಇವನಲ್ಲಿ ಒಂದು ಟಿಕೆಟ್ ತೊಗೊಂಡು 5 ಜನ ಊಟ ಮಾಡ್ತಾರಲ್ಲ, ಆ ನೆನಪು ಬರುತ್ತೆ. ಮಲ್ಲಪ್ಪನವ್ರು ಅವ್ರ ಮೇಷ್ಟ್ರು ನಮ್ಮ ಹೆರಾದ್ರಿ ಡಿಪಾರ್ಟ್ಮೆಂಟ್ ಆಗಿದ್ದರು. ಪಾಪ ಅವರು ಒಂದು ಅಪರೂಪದ ಅನುಭವ ಅವರಿಗೆ. 3 ವರ್ಷದ ಡಿಪ್ಲೊಮಾನ 6 ವರ್ಷ ಓದೋ ನಾನು ಒಬ್ಬನೇ. ಅವ್ರು ಹೇಳೋದು ಭಾಳ ಚೆನ್ನಾಗಿದೆ ಸರ್. ಮೊದಲು ನಮ್ಮ ಸೀನಿಯರ್ ಆಗಿದ್ರಿ, ಆಮೇಲೆ ನಮ್ಮ ಕ್ಲಾಸ್ಮೇಟ್ ಆದ್ರಿ, ಆಮೇಲೆ ನಮ್ಮ ಜೂನಿಯರ್ ಆದ್ರಿ ನೀವು ಅಂತ. ಅದು ನನಗೆ ಹೇಳ್ಕೊಳ್ಳೋದ್ರಲ್ಲಿ ನಾಚಿಕೆ ಏನಿಲ್ಲಪ್ಪ. ಯಾಕೆಂದರೆ ಈ ಮುಂದೆ ಬರೋ ಆತರ ಭಾಳ ಆತರದ ಬುದ್ಧಿ. ಏನು 3 ವರ್ಷದ ಕೋರ್ಸ್ನ 3 ವರ್ಷದಲ್ಲಿ ಪಾಸ್ ಮಾಡ್ಕೊಂಡ್ರೆ ಏನು ಗೊತ್ತಾಗುತ್ತೆ? ಏನ್ ರೂಲ್ ಇದೆ ಸರ್? ಹೌದು ಸರ್, ಸಬ್ಜೆಕ್ಟ್ ಚೆನ್ನಾಗಿ ತಿಳ್ಕೊಬೇಕಾದ್ರೆ ಗ್ರಹಿಸ್ಕೋಬೇಕು. ಒಂದೊಂದು ಕ್ಲಾಸಲ್ಲಿ 2 ವರ್ಷ ಓದಬೇಕು. ಹೌದು, ಓದಿದ್ರೆ ಅವಾಗಲೇ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಾಗೋದು. ಹೀರ್ಬೇಕು. ಏನು ಬೇಕಾದ್ರೂ ಮಾಡ್ಬೋದು. ಮುಂದೆ ಅವೆಲ್ಲ 3 ವರ್ಷಕ್ಕೆ ಪಾಸ್ ಮಾಡ್ಕೊಂಡು ಹೋಗಿ ಮುಂದೆ ದೊಡ್ಡ ಬುದ್ಧಿ ಇಲ್ಲ. ಅದು ಆ ಬಸವರಾಜ ಅವನು ಒಳ್ಳೆ ಕ್ಯಾಮ್ರಾಮನ್ ಆದ, ಆ ದೇವರಾಜ ಒಳ್ಳೆ ಸೌಂಡ್ ಇಂಜಿನಿಯರು, ರಿಪೋರ್ಟರ್ ಆದ. ಆಕೆ ಪಾಪ BL ಕೆಲಸ ಮಾಡಿದ್ರು, ಸುಂದರಕಾಂತ್ ಇತ್ತು, ಭಾಳ ಚೆನ್ನಾಗಿ ದುಡಿದ್ರು. ಮೇಷ್ಟ್ರು ಚೆನ್ನಾಗಿ ಹೇಳ್ಕೊಟ್ರಪ್ಪ. ಅದೇ ಆ ಕತೆ ತೆಗೆದ್ರೆ ಬೇಕಾದಷ್ಟು ಆಗುತ್ತೆ. ಒಂದ್ಸಲ ಹಿಂತಿರುಗಿ ನೋಡಿದ್ರೆ ನಿಮ್ಗೆ ಏನೇನು ಅನ್ಸುತ್ತೆ ಹೇಳಿ ಸರ್? ಹಂಗೆ ಅಂತೀಯ? ಶ್ರೀನಾಥ್, ಹಲೋ ನಾರಾಯಣ ಸ್ವಾಮಿ. ಹಲೋ ಬನ್ನಿ ವೆಲ್ಕಮ್ ಸರ್. ಥ್ಯಾಂಕ್ ಯು ಬಸವರಾಜ್, ಸೋ ಸ್ವೀಟ್ ಆಫ್ ಯು. ಬನ್ನಿ ಥ್ಯಾಂಕ್ ಯು ಸೊ ಮಚ್. ವಾವ್. ನಾರಾಯಣ ಸ್ವಾಮಿನ ಪ್ರಣಯರಾಜ ಅಂತ ಯಾತಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಅವನು ಸ್ನೇಹಜೀವಿ, ಎಲ್ರೂ ಭಾಳ ಅಕ್ಕರೆಯಿಂದ ಹೌದು, ಸಂತೋಷದಿಂದ ಮಾಡ್ತಾನೆ. ವಾವ್. ಸರ್ ನಾನು ಪಾಲಿಟೆಕ್ನಿಕ್ ಸೇರಿದಾಗ ನನಗಿನ್ನ ಸೀನಿಯರ್. ಓಕೆ, ನಾ ಹೇಳಿದ್ದೀನಪ್ಪ, ನಾನು ಸೀನಿಯರ್ ಆಗಿದ್ದೆ, ಕ್ಲಾಸ್ಮೇಟ್ ಆದೆ, ಜೂನಿಯರ್ ಆದೆ, ಸಬ್ ಜೂನಿಯರು ಆಗಿದ್ದೀನಿ. ಸಾರಿ, ಕೋಪ ಮಾಡ್ಕೋಬೇಡ. ನೀನು ಸ್ನೇಹಜೀವಿ, ನೀನು ಕೋಪ ಮಾಡ್ಕೊಂಡ್ರೆ ಹೆಂಗೆ? ಕೋಪ ಅಲ್ಲ, ಖುಷಿ. ಆಮೇಲೆ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಹೇಳ್ತರ ಮಾಡ್ತಾನೆ ಅಂತಂದು. ಹೇಳಿದ್ದನ್ನು ಸಾಧಿಸಿ ತೋರಿಸಿ. ನಾರಾಯಣ ಸ್ವಾಮಿ, ನನ್ಗೆ ಜ್ಞಾಪಕ ಇದೆಯಾ? ಸುಂದರಕಾಂತ್ ಇದ್ದ. ಖಂಡಿತಪ್ಪ. ನಾನು ತುಂಬಾ ದಪ್ಪ ಇದ್ದೆ ಆವಾಗ. ಇವರೆಲ್ಲ ನನ್ನನ್ನು ಡ್ರಮ್ಮು ಅಂತ ರೇಗಿಸೋರು. ಆಮೇಲೆ ನನ್ನ ಹೆಸರನ್ನ ಶಾರ್ಟ್ ಮಾಡಿಬಿಟ್ಟು ಸುಂದರಿ ಅಂತನೋರು. ಆಮೇಲೆ ಇವರ ಸಹವಾಸದಿಂದ ನಾವು ಒಂದಷ್ಟು ಡ್ರಾಮಾಗದಲ್ಲೂ ಮಾಡಿಬಿಟ್ವಿ. ಸುಂದ್ರು, ಉಂಡಾಡಿ ಗುಂಡ, ಆ ಥರದ್ದು ಡ್ರಾಮಾಗಳಲ್ಲೂ ಮಾಡಿದ್ವಿ. ನನ್ನ ಹೆಸರು ಮೀರಾ ಅಂತ. ಕ್ಲಾಸ್ಮೇಟ್ ಅಂದರೆ ನಾನು ಕ್ಲಾಸಲ್ಲಿ ನಿಮ್ಮನ್ನು ನೋಡ್ದಂಗೆ ಜ್ಞಾಪಕ ಇಲ್ಲ. ಬ್ಯಾಚ್ಮೇಟ್ ಅಂತ ಅವ್ರಿಗೆ ಬರ್ತಿದ್ದಪ್ಪ, ಹೇಳು. ನೀವೇನ ಬರ್ತೀರ ಅಂದ್ರೆ ನಾವು ಕ್ಲಾಸಿಗೆ ಬರ್ತಾ ಇರ್ತಿದ್ದ, ಖಂಡಿತ ಬರ್ತಾ ಇದ್ದ. ಆಮೇಲೆ ಬರೀ ನಾವೇ ಇದ್ದು ಅದೇ ಮಾಡಿ ಅವನು ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಈ ಗಂಡಸರಲ್ಲ ಈ 10:30 11:30 ಮಹಾರಾಣಿ ಬ್ರೇಕ್ ತಗೋಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ಇಲ್ಲ, ನಾವು ಪಿಕ್ಚರ್ಗೆ ಹೋಗ್ತಾ ಇದ್ವಿ. ದಿಲ್ಲೇಕ್ ಮಂದಿರೋ, ಇದು ಜಂಗ್ಲಿ, ಆಶಾ ಪರೇಕ್ ಅಂತ ಹೇಳ್ತಾ ಇದ್ರಲ್ಲ. ಚಾಹೆ ಮುಯೆ ಜಂಗಲಿ ಕಹೆ, ಲಾಲ್ ಚಡಿ ಮೈದಾನ ಕಡಿ. ಸೊ ಸ್ವೀಟ್. ರೈಟ್ ಮ್ಯಾಮ್, ಬನ್ನಿ ಕೂತ್ಕೊಳ್ಳಿ.